ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಸೌತಡ್ಕ ದೇವಸ್ಥಾನದ ವಿಶೇಷತೆ: ದೇವಸ್ಥಾನವೆಂದರೆ ಸಾಮಾನ್ಯವಾಗಿ ಗರ್ಭಗುಡಿ, ಸಂಧ್ಯಾ ಮಂಟಪ, ಸುತ್ತುಪೌಳಿ, ಗರುಡಗಂಬ, ಶಿಲ್ಪಗಳ ಕೆತ್ತನೆಗಳುಳ್ಳ ಬಾಗಿಲುಗಳು ಇರಲೇಬೇಕು. ಆದರೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವರಿಗೆ ಗರ್ಭಗುಡಿ ಎಂಬುದು ಇಲ್ಲ. ಬಯಲೆ ಆಲಯವಾಗಿ ಹೊಂದಿರುವ ಕ್ಷೇತ್ರ ಇದು. ಇಲ್ಲಿ ಗಣಪನಿಗೆ ಆಕಾಶವೇ ಚಾವಣಿ, ಸುತ್ತಲೂ ಇರುವ ಹಸಿರು ಮರಗಿಡಗಳ ನೆರಳೆ ಕಟ್ಟಡ. ಭಕ್ತರು ಯಾವ ಹೊತ್ತಿನಲ್ಲಿ ಬೇಕಾದರೂ ಬಂದು ಗಣಪತಿಯ ದರ್ಶನ ಮಾಡಬಹುದಾದ ಕಾರಣಿಕ ಕ್ಷೇತ್ರ ಇದು. ಇಲ್ಲಿ ಗಣಪತಿಯ ಕಪ್ಪು ಶಿಲೆಯ ಮೂರ್ತಿಯ ಪಕ್ಕದಲ್ಲಿ ಸಿದ್ಧಿ ಬುದ್ಧಿಯ ಮೂರ್ತಿಗಳು ಇವೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜ ಮನೆತನದವರ ಆರಾಧ್ಯ ದೈವವಾದ ಈ ಗಣೇಶ ದೇವಸ್ಥಾನವು ರಾಜ ಮನೆತನದವರಿಗೆ ಮಾತ್ರ ಮೀಸಲಾಗಿತ್ತು. ನಂತರ ಈ ಪ್ರಾಂತ್ಯವನ್ನು ಆಕ್ರಮಿಸಿದ ಶತ್ರುಗಳು ಇಡೀ ಪ್ರಾಂತ್ಯ ಹಾಗೂ ದೇವಾಲಯಗಳನ್ನ ನಾಶ ಮಾಡಿದ್ರು. ಬಹುದಿನಗಳ ಕಾಲ ಕಾಡಿನ ಮಧ್ಯೆ ಅಜ್ಞಾತವಾಗಿ ಮುಚ್ಚಿ ಹೋಗಿದ್ದ ಈ ಗಣಪನ ವಿಗ್ರಹವು ಕೆಲ ಗೋಪಾಲಕರಿಗೆ ಸಿಕ್ಕಿತ್ತು. ಅವರು ಅತ್ಯಂತ ಭಕ್ತಿ ಭಾವದಿಂದ ಮಹಾಗಣಪತಿಯನ್ನ ತಂದು ಈ ಪ್ರಶಸ್ತವಾದ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು. ಕೆಲ ದಿನಗಳ ನಂತರ ಈ ಗಣಪತಿಗೆ ಭಕ್ತರು ದೇವಸ್ಥಾನವನ್ನು ಕಟ್ಟಬೇಕು ಎಂದು ಬಯಸಿದಾಗ ಈ ಗಣಪತಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಮುಕ್ತ ವಾತಾವರಣದಲ್ಲಿ ಇರಲು ಇಚ್ಛಿಸುವುದಾಗಿ ಆದೇಶಿಸಿದನಂತೆ. ನಂತರ ಭಕ್ತಾದಿಗಳು ದೇವಸ್ಥಾನವನ್ನು ಕಟ್ಟುವ ವಿಚಾರವನ್ನು ಕೈಬಿಟ್ಟರಂತೆ. ಕೋರಿಕೆಗಳನ್ನು ಈಡೇರಿಸುವ ಗಣಪತಿ. ಭಕ್ತರು ಗಣಪನಲ್ಲಿ ತಮ್ಮ ಇಚ್ಛೆಗಳನ್ನ ಹೇಳಿಕೊಂಡು ಇಲ್ಲಿ ಒಂದು ಗಂಟೆಯನ್ನ ಕಟ್ಟಿದರೆ 45 ದಿನಗಳ ಒಳಗಾಗಿ ಅವರ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಈ ಗಂಟೆ ಹರಕೆಯೇ ಇಲ್ಲಿನ ವಿಶೇಷ. ಆ ಕಾರಣದಿಂದ ಈ ಗಣಪತಿಯ ವಿಗ್ರಹದ ಎದುರಿಗೆ ಸುತ್ತಮುತ್ತಲೂ ಸಾಕಷ್ಟು ವಿವಿಧ ಗಾತ್ರದ ಗಂಟೆಗಳನ್ನ ನಾವು ನೋಡಬಹುದು.